ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಕುಮಿ ಆರ್ಮಿ ಫ್ಯಾಮಿಲಿ. ಇವತ್ತು ನಾನು ಪುದೀನಾ ಎಗ್ ರೈಸ್ ಅಥವಾ ಗ್ರೀನ್ ಎಗ್ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ, ಯಾಕಂತಂದರೆ ಅದು ಮುಖ್ಯವಾದ ಐಟಮ್ ಇದೇ ಆಗಿರುತ್ತೆ. ಸೊ ನಾನಿಲ್ಲಿ ಒಂದು ಇಡಿಗಿಂತ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ, ಇದೆಲ್ಲನೂ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಬೇಕು. ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಫೈನ್ ಪೇಸ್ಟು. ಸೊ ಪೇಸ್ಟ್ನ ಸೈಡಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಗರಂ ಮಸಾಲೆ ಅಂದರೆ ಸ್ಪೈಸಸ್ ಬೇಕಾಗತ್ತೆ. ಚಕ್ಕೆ, ಲವಂಗ ಮತ್ತು ಮೆಣಸು ಇದೆಲ್ಲ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ಒಂದು ಬಾಣಲಿನ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಆಗಲೇ ರೈಸ್ ಮಾಡಿಟ್ಟಿದ್ದೀನಿ. ಸೊ ಒಂದು ಬಾಣಲಿಗೆ 2 3 ಟೇಬಲ್ ಸ್ಪೂನು ಆಯಿಲ್ ಹಾಕಿ, ಅದಕ್ಕಾದ ನಂತರ ಮಸಾಲೆ ಹಾಕಬೇಕು. ಮಸಾಲೆಯನ್ನು ಹಾಕಿದ್ರೆ ನೆಕ್ಸ್ಟ್ ಅದಕ್ಕೆ ಸಾಸಿವೆ ಹಾಗೂ ಜೀರಿಗೆ ಇದೆಲ್ಲ ಹಾಕ್ಬಿಟ್ಟು, ಫ್ರೆಂಡ್ಸ್, ಅಡುಗೆನ ಯಾರು ಬೇಕಾದ್ರೂ ತುಂಬ ರುಚಿಯಾಗಿ ಮಾಡಬೇಕು. ಅದಕ್ಕೆ ಕೆಲವೊಂದು ಟಿಪ್ಸ್ಗಳಿರುತ್ತೆ, ಅದನ್ನು ಫಾಲೋ ಮಾಡಿದ್ರೆ ಸಾಕು, ಯಾರು ಬೇಕಾದರೂ ರುಚಿಯಾಗಿ ಮಾಡ್ಬೋದು. ಅಂದರೆ ಅಡುಗೆನ ಯಾವತ್ತೂ ಮಧ್ಯಮ ಉರಿಯಲ್ಲೇ ಮಾಡಬೇಕು. ಹಾಗೆ ಅಡುಗೆಗೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಎಲ್ಲಿ ಹೋಗಬಾರ್ದು, ಅದನ್ನು ಬಾಣಲಿ ಇಟ್ಟು ಎಣ್ಣೆ ಕಾಯಿಸಿ ಎಲ್ಲಂದ್ರೆ ಅಲ್ಲೇ ಹೋಗೋದು ಬರೋದು ಮಾಡಿದ್ರೆ ಅದೆಲ್ಲ ಅದು ಚೆನ್ನಾಗಿರಲ್ಲ. ಅಂದರೆ ಅದು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂತ ಅಂದರೆ ಅಡುಗೆ ಅದ್ರ ಫ್ಲೇವರ್ನ ಕಳ್ಕೊಂಬಿಡುತ್ತೆ. ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ನಮ್ಮ ಸೌತಲ್ಲಿ ಆದಷ್ಟು ರೈಸ್ ಐಟಮ್ಸು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇರುತ್ತೆ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ರೈಸ್ ಐಟಮ್ಗಳು, ಹಂಗಾಗಿ ತುಂಬಾ ಜಾಸ್ತಿ ರೈಸ್ ಐಟಮ್ಗಳನ್ನ ಮಾಡ್ತಾರೆ, ಹಾಗೆ ಇಷ್ಟನೂ ಪಡ್ತಾರೆ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಮುಂಚೆ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದಿಲ್ಲ ನಾನು, ಯಾಕಂದರೆ ಅದು ರೋಸ್ಟಾಗಿ ಅದರದ್ದೇ ಒಂದು ಚೆನ್ನಾಗಿರಲ್ಲ ಅದು ಫ್ಲೇವರು. ಸೊ ಹಂಗಾಗಿ ಈರುಳ್ಳಿ ಜೊತೆ ಹಾಕ್ಕೊಂಡ್ರೆ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ಇಲ್ಲಿ ಪೇಸ್ಟ್ ಮಾಡಿರೋ ಅಂಥ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಇದಕ್ಕೆ 1 ಸ್ಪೂನು ಅರಿಶಿನ, ಹಾಗೆ 1/2 ಸ್ಪೂನು ಧನಿಯಾ ಪೌಡ್ರು ಮತ್ತು 1/2 ಸ್ಪೂನಷ್ಟು ರಾಯಲ್ ಗರಂ ಮಸಾಲ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಮ್ಮ ಸೌತಲ್ಲಿ ಏನಾದರೂ ಹುಷಾರಿಲ್ಲ ಅಂತಂದರೆ, ಇಲ್ಲ ಲೇಟ್ ಆಯಿತು ಅಂತಂದರೆ, ಇಲ್ಲ ಬೇಜಾರಾಯಿತು ಅಂದರೆ ಆರಾಮಾಗಿ ಹೋಗ್ಬಿಟ್ಟು ಏನಾದರೂ ಪಾರ್ಸಲ್ ತೊಗೊಂಬರ್ತೀವಿ, ಇಡ್ಲಿನೋ ದೋಸೆನೋ ರೈಸ್ ಐಟಮ್ ಏನಾದರೂ ತೊಗೊಂಬರ್ತೀವಿ. ಬಟ್ ನಾರ್ತಲ್ಲಿ ಮಾತ್ರ ಆ ಥರ ಆಗೋದೇ ಇಲ್ಲ. ಅಟ್ ಎನಿ ಕಾಸ್ಟ್ ನಾವು ತಿಂಡಿ ಮಾಡಲೇಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಬೆಳಿಗ್ಗೆ ಹೋದರೆ ಸಾಕು, ಪೂರಿ, ಸಮೋಸ, ಕಚೋಡಿ ಆ ಥರ ಎಲ್ಲ ಇರುತ್ತೆ. ಸೊ ಬೆಳಿಗ್ಗೆನೇ ಇಷ್ಟನೇ ಆಗೋದಿಲ್ಲ ಅದೆಲ್ಲ ತಿನ್ನೋದಕ್ಕೆ. ಸೊ ಹಂಗಾಗಿ ಹೋಟೆಲಲ್ಲಿ ಏನೂ ತರೋಕ್ಕೆ ಆಗ್ತಾ ಇರಲಿಲ್ಲ, ನಾವೇ ಮನೆಯಲ್ಲೇ ಮಾಡಬೇಕಾಗಿತ್ತು. ನಾನು ರಾಜಸ್ಥಾನಲ್ಲೇ 5 ವರ್ಷ ಇದ್ದೆ. ಸೊ ಅಲ್ಲಿ ಈ ಥರ ಎಲ್ಲ ಅನುಭವಗಳಾಗಿತ್ತು. ಇಲ್ಲಿ ನಾನು 4 ಮೊಟ್ಟೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಆ ಪುದೀನ ಪೇಸ್ಟ್ ಏನಿದೆ ಅದ್ರ ಜೊತೆ ಮೊಟ್ಟೆನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ರೆಡಿ ಇರೋ ಅಂಥ ರೈಸ್ನ ಹಾಕ್ಬಿಟ್ಟು ಅದ್ರ ಜೊತೆ ಚೆನ್ನಾಗೆ ಮಿಕ್ಸ್ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಡೈಲಿ ಒಂದೇ ಥರ ಚಿತ್ರಾನ್ನ, ಪುಳಿಯೋಗರೆ ಅಂತ ಮಾಡ್ಕೊಂಡು ತಿನ್ನೋದಕ್ಕಿಂತ ನಾನ್ ವೆಜ್ ಯಾರೆಲ್ಲ ತಿಂತೀವಿ, ಸೊ ಈ ಥರ ಎಲ್ಲ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ. ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ. ಸೊ ನೀವು ಒಂದು ಸಾರಿ ಮಾಡಿ ಪ್ರಯತ್ನ ಪಡಿ, ಹೇಗಿದೆ, ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.